ಎರಡನೇ ಹಂತದ ಕೊನೆ ಹಂತದ ಚುನಾವಣಾ ಮುಗಿಯುವ ದಿನ. ಈ ದಿನ ಕನ್ನಡಿಗರಿಗೆ ಮತ್ತು ನಾವು ಭಾರತೀಯರು ಅನ್ನೋದನ್ನು ಮರೆಯಲಾರದ ಓಟ್ ಹಾಕುವಂಥ ದಿನ. ಯಾರು ಬೇಕಪ್ಪ ನಮಗೆ, ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗಿರಬೇಕು, ಕೇಂದ್ರಕ್ಕೂ ಒಳ್ಳೆಯದಾಗಿರಬೇಕು, ಯಾರು ಕೇಂದ್ರದಲ್ಲಿ ಬಂದರೆ ಯೋಗ್ಯರು ಅನ್ನೋದನ್ನು ಚಾಯ್ಸ್ ಮಾಡೋ ಹುಡುಗು ದಿನ ಇವತ್ತು. ನಮ್ಮ ಪ್ರಜ್ಞಾವಂತ ಮತದಾರರು ಅದನ್ನು ಬಲ್ಲರು, ಅವ್ರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಹಾಕಬಾರ್ದು ಅನ್ನುವಂಥದ್ದನ್ನು. ಆದರೂ ಇಲ್ಲಿವರೆಗೆ ಆದಂಥ ಒಂದು ಆಡಳಿತಗಳನ್ನು ನೆನಪಿಸ್ಕೊಂಡ ಇವರಲ್ಲಿ ಯಾರು ಒಳ್ಳೆಯವರಪ್ಪ ನಿಮಗೆ ಅನ್ನೋದನ್ನು ಸಹಿತ ನಾವು ಇವತ್ತು ಸ್ವಲ್ಪ ನಮಗೆ ಅನಿಸಿದ್ದು ನಿಮಗೆ ಹೇಳುವಂಥದ್ದು. ಇದು ಸತ್ಯ ಇರ್ಬೋದು, ಅದು ನಿಮಗೆ ಲಾಯಕ ಆಗದೇ ಇರ್ಬೋದು. ಸತ್ಯ ಮಾತ್ರ ಮಾತಾಡೋದು, ಸತ್ಯ ನೆಲೆಗಟ್ಟಲ್ಲೇ ಸಾಧ್ಯ ಇದ್ದಷ್ಟು ಸತ್ಯದ ಮೇಲೆ ಮಾತಾಡೋದು. ಯಾಕಪ್ಪ ಅಂತಂದ್ರೆ ಪೂರ್ಣ ಸತ್ಯ ಸಿಗೋದು ಕಷ್ಟ, ಹುಡುಕೋದು ಕಷ್ಟ, ನೆನಪಿಡೋದು ಕಷ್ಟ. ಅದರಲ್ಲೂ ಈ 10 ವರ್ಷಗಳ ಆಡಳಿತದಲ್ಲೇ ಮೋದಿಯವರು ನಮಗೇನು ಕೊಟ್ಟರು, ಅವ್ರು ಏನು ಹೇಳಿದರು, ಏನು ಮಾಡಿದರು ಅನ್ನೋದ್ರ ಬಗ್ಗೆ ಇವತ್ತು ನಾವು ನಿರ್ಧರಿಸಬೇಕಾದಂಥ ಕಾಲ. ಇನ್ನು ಮುಂದೆ ಏನು ಕೊಡ್ತಾನಂತ ಇದ್ದಾರೆ, ಅವರ ಕೊಡಬಲ್ಲರ ಅನ್ನುವಂಥದ್ದು, ಮತ್ತು ನಮ್ಮ ರಾಜ್ಯಕ್ಕೆ ನಮ್ಮ ಪಾಲನ್ನು ಕೊಡಬಲ್ಲರ ಅನ್ನುವಂಥದ್ದು, ನಮ್ಮ ಟ್ಯಾಕ್ಸದ ಪಾಲು ನಮಗೆ ಕೊಡಬಲ್ಲರ ಅನ್ನುವಂಥದ್ದು, ಅನೇಕ ವಿಷಯಗಳಲ್ಲಿ ನಾವು ಇವತ್ತು ಚಿಂತನೆ ಮಾಡುವಂಥ ವಿಷಯ ದಿನ. ಅದಕ್ಕಾಗಿ ಈ ದಿನ ನಾವು ಎಲ್ಲಿ ಓಟ್ ಎಷ್ಟಾಯಿತು ಏನಾಯಿತು ನಂತರ ನೋಡೋಣ ಅದನ್ನು. ಆದರೆ ನಾವು ಇವತ್ತು ನಿಜವಾಗಿಯೂ ಮೋದಿಜಿಯವರು ಅವ್ರು ಅಂದಂತೆ ನಡ್ಕೊಂಡ್ರ, ಮತ್ತು ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದ ಮಟ್ಟಿಗೆ ಅಂದುಕೊಂಡಂಗೆ ಆಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ನಡೀತಾ ಇದ್ದಾರೆ ಅನ್ನೋದು ಸಹಿತ ಇವತ್ತು ನಾವು ವಿಮರ್ಶೆಗೊಳಪಡಬೇಕಾಗಿದೆ. ಯಾಕೆಂತಂದ್ರೆ ಈಗ ನಮ್ಮ ಬದುಕದ ಇದು. ಯಾವುದೋ ಅಧಿಕಾರಿ ಬರ್ತಾನೆ ಹೇಳ್ತಾನೆ ಗುಡ್ ಗವರ್ನೆನ್ಸ್ ಕೊಡ್ತೀನಿ ನಾನು ಹಾಗೆ ಹೀಗೆ ಅಂತಾರೆ. ಈಗ ನಾವು ನೋಡಿದ್ದೀವಿ ಇಲ್ಲಿವರೆಗೆ 2014 ಪೂರ್ವದಲ್ಲೇ ನಾವು ಕೇವಲ ಗುಜರಾತಲ್ಲಿ ಮಾತ್ರ ಆಡಳಿತ ನೋಡಿದ್ದೀವಿ, ಕೇಳಿದ್ದೀವಿ. ಗುಜರಾತದ ಮಾಡೆಲದ ಆಧಾರದ ಮೇಲೆ ನಾವು ಅತ್ಯಂತ ದುರಂತ ನಡೆದು ಹೋಗಿತ್ತು. ಒಂದು ಏನಪ್ಪ ಅಂತಂದ್ರೆ ಅಲ್ಲಿಯ ಒಂದು ದೊಡ್ಡ ದುರಂತ ಘಟನೆ ಗೊತ್ತದ ನಿಮಗೆ, ಗೋಧ್ರಾ ಹತ್ಯಾಕಾಂಡ, ಅದರ ನಂತರದ ಘಟನೆಗಳು. ಅದರಿಂದ ಒಂದಿಷ್ಟು ಮೋದಿಯವ್ರ ಬಗ್ಗೆ ಭಯ ಇತ್ತು. ಆದರೆ ಗುಜರಾತ್ ನಾವು ಭಾಳ ಅಭಿವೃದ್ಧಿಪಡಿಸಿದ್ದೀವಿ, ಒಂದು ಮಾಡೆಲ್ ರಾಜ್ಯ ಮಾಡಿದ್ದೀವಿ, ಇಡೀ ದೇಶವನ್ನು ಒಂದು ಮಾಡೆಲಾಗಿ ಮಾಡ್ತೀವಿ ಅನ್ನುವಂಥ ಒಂದು ಏನು ನಮ್ಮಲ್ಲೇ ಭ್ರಮೆಗಳನ್ನು ನಿರ್ಮಿಸಿಕೊಂಡ್ರು, ಅದನ್ನು ನಂಬಿ ಮತ್ತು ಅದ್ರ ಜೊತೆಗೆ ಕಾಂಗ್ರೆಸ್ಸಿಗರು ತಪ್ಪುಗಳನ್ನು ಮಾಡಿದರು. ಆ ತಪ್ಪಿನ ಒಟ್ಟ ಪರಿಣಾಮವಾಗಿ ನಾವು 2014 ಮೋದಿಜಿಯವ್ರನ್ನ ಆರಿಸ್ಕೊಂಡು ತಂದೀವಿ. ಅವರಿಂದ ನಾವು ಭಾಳಷ್ಟು ಕನಸುಗಳನ್ನು ಕಂಡಿದ್ವಿ. ನಮ್ಮ ಭಾರತೀಯರು ಬಡತನ ಹೋಗ್ತದೆ, ನೀರಿನ ಸಮಸ್ಯೆ ಆಗೋದಿಲ್ಲ, ಎಲ್ಲರಿಗೂ ಎಜುಕೇಷನ್ ಸಿಗುವಂಥದ್ದು ಆಗ್ತದೆ, ಪ್ರತಿಯೊಬ್ಬರಿಗೂ 15 ಲಕ್ಷ ರೂಪಾಯಿಗಳು ಬರುವಂಥ ಒಂದು ವ್ಯವಸ್ಥೆ ಆಗ್ತದೆ, ಭ್ರಷ್ಟಾಚಾರ ಎಲ್ಲ ನಿಂತು ಹೋಗಿಬಿಡ್ತದೆ, ಭ್ರಷ್ಟಾಚಾರದಿಂದ ಸುಮ್ಮನೆ ಧನ ವಿದೇಶದಲ್ಲಿದ್ದು ನಮ್ಮ ದೇಶಕ್ಕೆ ಬರ್ತದೆ. ಹಾಗೆ ಈ 1-2 ಕನಸುಗಳು, ಅವೆಲ್ಲ ಕನಸುಗಳನ್ನು ತೋರಿಸಿ ಗೆದ್ದು ಬಂದರು. ನಂತರದಲ್ಲಿ ನಡೆದು ವಾಸ್ತವ. ಈ ವಾಸ್ತವದಲ್ಲೇ ಏನೇನು ಮಾಡಿದ್ರು ಅನ್ನೋದು ನಿಮ್ಮ ಮುಂದದ, ನಾವು ಬಿಡಿಸಿಡೋ ಅವಶ್ಯಕತೆ ಇಲ್ಲ. ಅದೇ ಕಾಲಕ್ಕೆ ಈ ಕರ್ನಾಟಕದಲ್ಲಿ ಏನು ಡೆವಲಪ್ ಆಯಿತು ಅದನ್ನು ಹೇಳುವಂಥದ್ದು. ಈ ನಡುವೆ ಕರ್ನಾಟಕದಲ್ಲಿ ಅನೇಕ ರೀತಿಯಾದಂಥ ಬದಲಾವಣೆಗಳದು. ನಮಗೆ ಕಾಂಗ್ರೆಸ್ ಬಂತು, ಕಾಂಗ್ರೆಸ್ ಜೊತೆಗೆ JDS ಕೂಡಿಕೊಂಡಿತ್ತು. ಅದರ ನಂತರ ಮತ್ತು ಈಗ ಕಾಂಗ್ರೆಸ್ ಬಂದದ, ಈಗ BJP ಕಡೆ JDS ಸೇರಿದ. ಎಲ್ಲನೂ ತಮ್ಮ ತಮ್ಮ ಸ್ವಾರ್ಥದ ನೆಲೆಗಟ್ಟಿನಲ್ಲಿ ಯಾರ್ಯಾರು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ನಡೆದಿದ್ದಾರೆ. ಅದು ಸತ್ಯ. ಅದೇ ಕಾಲಕ್ಕೆ ಸೆಂಟ್ರಲ್ ಲೆವೆಲ್ದಲ್ಲೂ ಕೇಂದ್ರದ ಲೆವೆಲ್ದಲ್ಲೂ ಅಲ್ಲೂ ಸಹಿತ ಜುಮ್ಲಾಗಳನ್ನು ಒಂದ್ರ ಮೇಲೆ ಒಂದು ಹೇಳ್ಕೋದು ಹೋಗುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಯಾವ ಒಂದು ಯೋಜನೆಗಳನ್ನು ಇವರು ಪ್ರಕಟ ಮಾಡಿದರು, ಹೇಳಿದರು, ಮತ್ತು ಇವತ್ತಿಗೂ ಯೋಜನೆಗಳನ್ನು ಪ್ರಕಟ ಮಾಡ್ತಾನೆ ಇರ್ತಾರೆ ನಮ್ಮ BJPಗರು. ಇನ್ನು ಮುಂದೆ ಕನಸುಗಳನ್ನು ಹುಟ್ಟಾಕ್ತಾನೆ ಇರ್ತಾರೆ. ಆದರೆ ಇವೆಲ್ಲ ಕನಸುಗಳನ್ನ ಹುಟ್ಟಾಕಿ ಯಶಸ್ವಿಯಾಗಿ ಸಾಧಿಸ್ತಾರೆ ಅನ್ನುವಂಥದ್ದು. ಯಾಕೆಂತಂದ್ರೆ 2015 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತಾಡಿದರು, ಮತ್ತು ನಿರ್ಮಲ ಗಂಗಾ ಅಥವಾ ಸ್ವಚ್ಛ ಗಂಗಾ ಮಾಡ್ತಾನೆ ಅಂತ ಹೇಳಿದರು. ಅದೇ ಕಾಲಕ್ಕೆ ಮಾನಿಟೈಸೇಷನ್ ಮಾಡಿ ನಮ್ಮ ದೇಶದಲ್ಲಿ ಕಪ್ಪರವನ್ನು ಹೊರಗೆ ತೆಗಿತಾನೆ ಅಂತ ಹೇಳಿದರು. ಅದರ ನಂತರದಲ್ಲಿ ಏನೇನು ಘಟನೆ ಆಯಿತು, ಮತ್ತು ನಮ್ಮ ಕಾರ್ಮಿಕರು ಯಾವ ರೀತಿಯಾಗಿ ಅಸಂಘಟಿತ ಕಾರ್ಮಿಕರಾದರು, ಅವ್ರ ಬದುಕೇನಾಯಿತು, ಮತ್ತು ಇಲ್ಲಿ ಉದ್ಧಾರ ಆದವರು